ಇದೆಲ್ಲ ಒಂದು ಕಡೆ ಆದರೆ ಅಸ್ಸಾಂ ಅಸೆಂಬ್ಲಿಗೂ ಒಂದೇ ಹಂತದ ಎಲೆಕ್ಷನ್ ಇರುವಂಥದ್ದು. ಏಪ್ರಿಲ್ 9ರಂದು ಚುನಾವಣೆ ಇದೆ. ಮೇ 4ಕ್ಕೆ ಫಲಿತಾಂಶ ಹೊರಬರುವಂಥದ್ದು. ಪಂಚರಾಜ್ಯಗಳ ಪೈಕಿ ಇಲ್ಲಿ ಮಾತ್ರ ಅಧಿಕಾರದಲ್ಲಿ ಬಿಜೆಪಿ. ಸಿಎಂ ಹಿಮಂತ ಬಿಸ್ವಾ ಸರ್ಮಾ ಕೂಡ ಅವರ ಮೇಲೆಯೇ ಬಿಜೆಪಿ ಭರವಸೆಯನ್ನು ಇಟ್ಕೊಂಡಿದ್ದಾರೆ. ಆದರೆ ಈ ಬಾರಿ ಅಸ್ಸಾಂನಲ್ಲಿ ಟಫ್ ಫೈಟ್ ಕೊಡಲು ಕಾಂಗ್ರೆಸ್ ರೆಡಿಯಾಗಿರುವಂಥದ್ದು. ಇನ್ನು ಪುದುಚೇರಿಯ ಅಲ್ಲೂ ಕೂಡ ಏಪ್ರಿಲ್ 9ರಂದು ಚುನಾವಣೆ ನಡೆಯುತ್ತೆ. ಮೇ 4ಕ್ಕೆ ಫಲಿತಾಂಶ ಬರುವಂಥದ್ದು. ಕೇರಳದಲ್ಲೂ ಏಪ್ರಿಲ್ 9ಕ್ಕೆ ಚುನಾವಣೆ ಇದೆ. ಮೇ 4ರಂದು ಫಲಿತಾಂಶ ಹೊರಬರುವಂಥದ್ದು. ಈ ಒಂದು ಅಸ್ಸಾಂ ಅಸೆಂಬ್ಲಿಗೂ ಒಂದೇ ಹಂತದ ಎಲೆಕ್ಷನ್ ಇದೆ. ಯಾವತ್ತು ಏಪ್ರಿಲ್ 9ರಂದು ಚುನಾವಣೆ ಇರುವಂಥದ್ದು. ಮೇ 4ಕ್ಕೆ ಫಲಿತಾಂಶ ಹೊರಬರುತ್ತೆ. ಪಂಚರಾಜ್ಯಗಳ ಪೈಕಿ ಇಲ್ಲಿ ಮಾತ್ರ ಅಧಿಕಾರದಲ್ಲಿ ಬಿಜೆಪಿ ಇದೆ. ಈ 5 ರಾಜ್ಯಗಳಲ್ಲಿ ನಾವು ನೋಡ್ಬೋದಾದರೆ ಈ ಅಸ್ಸಾಂ ರಾಜ್ಯದಲ್ಲಿ ಮಾತ್ರ ಬಿಜೆಪಿ ಅಧಿಕಾರದಲ್ಲಿರುವಂಥದ್ದು. ಇನ್ನು ಸಿಎಂ ಹಿಮಂತ ಬಿಸ್ವಾ ಸರ್ಮಾ ಕೂಡ ಅವರ ಮೇಲೆಯೇ ಬಿಜೆಪಿ ಭರವಸೆಯನ್ನು ಇಟ್ಕೊಂಡಿದೆ. ಪಂಚರಾಜ್ಯಗಳ ಪೈಕಿ ಇಲ್ಲಿ ಮಾತ್ರ ಅಧಿಕಾರದಲ್ಲಿ ಬಿಜೆಪಿ ಇದೆ. ಈ ಬಾರಿ ಅಸ್ಸಾಂನಲ್ಲಿ ಟಫ್ ಫೈಟ್ ಕೊಡೋದಕ್ಕೆ ಕಾಂಗ್ರೆಸ್ ರೆಡಿಯಾಗಿ ನಿಂತ್ಕೊಂಡಿದೆ. ಗೌರವ್ ಗೊಗೊಯ್ ವರ್ಸ್ ಅವರು ಕೂಡ ಇಲ್ಲಿ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ. ಇದು ಅಸ್ಸಾಂನ ಕಥೆಯಾಗಿದೆ. ಅಸ್ಸಾಂನಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ. ಏಪ್ರಿಲ್ 9ನೇ ತಾರೀಕಂದು ಚುನಾವಣೆ ನಡೆಯುವಂಥದ್ದು. ಮೇ 4ಕ್ಕೆ ಫಲಿತಾಂಶ ಹೊರಬರುವಂಥದ್ದು. ಅಸ್ಸಾಂನಲ್ಲಿ ಕಾಂಗ್ರೆಸ್ ಗೆದ್ದರೆ ಅದು ಡಿಕೆಶಿ ಮ್ಯಾಜಿಕ್ ಆಗಬಹುದು ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಸದ್ಯದ ಟ್ರೆಂಡ್ ಪ್ರಕಾರ ಅಸ್ಸಾಂನಲ್ಲಿ ಬಿಜೆಪಿ ಜನಪ್ರಿಯತೆ ಸ್ವಲ್ಪ ಕುಗ್ಗಿದೆ. ಈಗಾಗಲೇ ಅಸ್ಸಾಂ ಅಸೆಂಬ್ಲಿಗೂ ಒಂದೇ ಹಂತದ ಎಲೆಕ್ಷನ್ ಮುಹೂರ್ತವನ್ನು ಫಿಕ್ಸ್ ಮಾಡಿರುವಂಥದ್ದು.